ಪಿತನ ಮತ್ತು ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಲವಿನ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಇಂದು ನಾವು ಒಂದು ಸಮುವೇಲನ ಗ್ರಂಥದಲ್ಲಿರುವ ಒಂದು ಕುಟುಂಬದ ಕುರಿತು ಧ್ಯಾನಿಸೋಣ. ಒಂದು ಸಮುವೇಲನ ಗ್ರಂಥ 1ನೇ ಅಧ್ಯಾಯದಲ್ಲಿ ಎಫ್ರೇಮ್ ಬೆಟ್ಟದ ಪ್ರದೇಶದಲ್ಲಿ ರಾಮ ಎಂಬುವ ಊರಿನಲ್ಲಿ ಒಂದು ಕುಟುಂಬವಿದೆ. ಆ ಕುಟುಂಬದ ಮುಖ್ಯಸ್ಥನ ಹೆಸರು ಎಲ್ಕಾನ ಎಂದು. ಆತನಿಗೆ 2 ಹೆಂಡತಿಯರಿರ್ತಾರೆ. ಒಬ್ಬಳ ಹೆಸರು ಅನ್ನ, ಇನ್ನೊಬ್ಬಳ ಹೆಸರು ಪೆನ್ನಿನ. ಪೆನ್ನಿನಳಿಗೆ ಮಕ್ಕಳಿದೆ, ಅನ್ನಳಿಗೆ ಮಕ್ಕಳಿರೋದಿಲ್ಲ. ಇವರು ವಾಡಿಕೆಯ ಪ್ರಕಾರ ಪ್ರತಿ ವರ್ಷ ಸಿಲೋವದಲ್ಲಿ ಸರ್ವೇಶ್ವರನ ಆಲಯಕ್ಕೆ ಹೋಗಿ ಕಾಣಿಕೆ ಸಮರ್ಪಣೆ ಮಾಡಿ ಪ್ರಾರ್ಥಿಸಿ ಬರ್ತಾ ಇರುವ ಒಂದು ಕುಟುಂಬ. ಎಲ್ಕಾನನು ಅನ್ನಳನ್ನು ತುಂಬಾ ಪ್ರೀತಿಸುವಂತ ವ್ಯಕ್ತಿ. ಅನ್ನಳಿಗೆ ಒಂದೇ ಕೊರಗು, ಅವಳಿಗೆ ಮಕ್ಕಳಿಲ್ಲ ಎಂಬುದು. ಈ 2ನೇ ಹೆಂಡತಿ, ಎಲ್ಕಾನನ 2ನೇ ಹೆಂಡತಿಯಾದ ಪೆನ್ನಿನಳು ಪ್ರತಿ ಸಲ ಸಿಲೋವಿಗೆ ಹೋದಾಗಲೆಲ್ಲ, ದೇವರ ಆರಾಧನೆ ಮುಗಿದಾಗಲೆಲ್ಲ ಇವಳನ್ನ ಚುಚ್ಚು ಮಾತಿನಿಂದ ನೋಯಿಸುತ್ತಿದ್ದಳು. ನಿನಗೆ ಸರ್ವೇಶ್ವರ ಮಕ್ಕಳು ಕೊಟ್ಟಿಲ್ಲ, ನಿನ್ನನ್ನು ಸರ್ವೇಶ್ವರ ತಿರಸ್ಕರಿಸಿದ್ದಾರೆ ಎಂದು ತುಂಬಾ ನೋವು ಬರುವ ರೀತಿಯಲ್ಲಿ ಅವಳ ಹೃದಯ ವೇದನೆಯನ್ನ ಹೆಚ್ಚಿಸುತ್ತಿದ್ದಳು. ಈ 2ನೇ ಹೆಂಡತಿಯಾದ ಪೆನ್ನಿನಳು. ಅನ್ನಳಿಗೆ ಬಹು ನೋವು ದುಃಖಗಳಿರುವುದು. ಅವಳು ಎಷ್ಟೋ ಸಾರಿ ಅನ್ನಪಾನಗಳನ್ನ ಬಿಟ್ಟು ಕುಳಿತಿರುವಾಗ ಅನ್ನಳ ಬಳಿಗೆ ಬಂದು ಎಲ್ಕಾನನು ಅನೇಕ ಸಾರಿ ತನ್ನ ಪ್ರೀತಿಯಿಂದ ಅವಳನ್ನ ಸಾಂತ್ವಯಿಸಿದ ಸಮಯಗಳುಂಟು. ಅವನು ಅನೇಕ ಬಾರಿ ಹೇಳಿದ್ದಾನೆ, ನಿನಗೆ ಮಕ್ಕಳಿಲ್ಲ ಎಂಬುವ ಕೊರಗು ಯಾಕೆ? ನಾನು ನಿನಗೆ 10 ಮಕ್ಕಳಿಗೆ ಸಮಾನನಲ್ಲವೇ ಎಂದು ಹೇಳಿ ಅನ್ನಳನ್ನ ಸಂತೈಸುತ್ತಿದ್ದನು. ಎಷ್ಟೇ ಹೇಳಿದರೂ ಈ ದೇವಾಲಯದಲ್ಲಿ ಬಲಿ ಅರ್ಪಣೆ ಆದ ನಂತರ, ಈ ದೇವಾಲಯದ ಬಲಿ ಕಾಣಿಕೆಗಳ ಅರ್ಪಣೆಯಾದ ನಂತರ ಅಲ್ಲಿನ ಒಂದು ಭಾಗವನ್ನ ತಂದು ಈ ಕುಟುಂಬಕ್ಕೆ ಹಂಚುವ ವಾಡಿಕೆ. ಅಲ್ಲಿ ಪೆನ್ನಿನಳಿಗೂ ಅವರ ಗಂಡು ಹೆಣ್ಣು ಮಕ್ಕಳಿಗೆ ಒಂದೊಂದು ಭಾಗ ಕೊಟ್ರೆ ಅನ್ನಳಿಗೆ ಒಂದೇ ಭಾಗ ಕೊಡ್ತಾ ಇದ್ದನು ಎಲ್ಕಾನನು. ಇದಿಲ್ಲದೆ ಇವಳಿಗೆ ಅನೇಕ ಬಾರಿ ಇವಳು ಚುಚ್ಚು ಮಾತಿನಿಂದ ನೋಯಿಸಿ ಅನ್ನಳನ್ನು ತಿರಸ್ಕಾರ ಭಾವನೆಯಿಂದ ನೋಡುತ್ತಿದ್ದಳು. ಹೀಗೆ ಸುಮಾರು ವರ್ಷಗಳ ಕಾಲ ಇವರು ಸರ್ವೇಶ್ವರನ ಮಂದಿರಕ್ಕೆ ಹೋಗಿ ಇದೇ ರೀತಿಯಲ್ಲಿ ನೋವು ತುಂಬಿ ಹಿಂತಿರುಗುತ್ತಿದ್ದಳು ಅನ್ನಳ ಜೀವಿತದಲ್ಲಿ ಅನೇಕರು ಹೀಯಾಳಿಸಿರಬಹುದು, ಅನೇಕರು ಚುಚ್ಚು ಮಾತುಗಳಿಂದ ನೋಯಿಸಿರಬಹುದು, ಅನೇಕರು ಸರ್ವೇಶ್ವರನನ್ನ ದೂಡಿದ್ದಾರೆ, ಸರ್ವೇಶ್ವರನನ್ನ ಶಪಿಸಿದ್ದಾರೆ, ಅದಕ್ಕೆ ನಿನಗೆ ಮಕ್ಕಳಾಗಿಲ್ಲ ಎಂದು ಅನೇಕರು ಆಕೆಯ ವೇದನೆಯನ್ನು ಹೆಚ್ಚಿಸಿರಬಹುದು. ಆಕೆಯು ಅನೇಕ ವೈದ್ಯರ ಬಳಿಯಲ್ಲಿ, ಅನೇಕ ಸಹೋದರರ ಬಳಿಯಲ್ಲಿ, ಅನೇಕ ಯಾಜಕರ ಬಳಿಯಲ್ಲಿ ಹೋಗಿ ನನಗಾಗಿ ಪ್ರಾರ್ಥಿಸಿರಿ, ಸರ್ವೇಶ್ವರ ನನಗೊಂದು ಮಗು ಕೊಡಲಿ ಎಂದು ಕೇಳಿ ಅನೇಕರಲ್ಲಿ ಭಿನ್ನಯಿಸಿ ಎಂದು ಬೇಡಿಕೊಂಡಿರಬಹುದು. ಅನೇಕ ವೇದನೆಗಳನ್ನ ತುಂಬಿದಂತಹ ಈ ಅನ್ನಳು ವಾಡಿಕೆಯ ಪ್ರಕಾರ ಆ ಒಂದು ವರ್ಷವು ದೇವಾಲಯಕ್ಕೆ, ಸಿಲೋದಲ್ಲಿರುವ ಸರ್ವೇಶ್ವರನ ಆಲಯಕ್ಕೆ ಬಂದಾಗ ಇಲ್ಲಿ ಅನ್ನಳು ಎಲ್ಲಾ ಕಾರ್ಯಗಳನ್ನ ಮುಗಿಸಿ ಅನ್ನಪಾನಗಳನ್ನೆಲ್ಲ ತೆಗೆದುಕೊಂಡ ನಂತರ ಅನ್ನಳು ಎದ್ದು ಹೊರಡುತ್ತಾಳೆ. ಅನ್ನಳು ಹೋಗುವಾಗ ಎಲ್ಕಾನನ್ನು ಸಮಾಧಾನ ಮಾಡಿರ್ಬೇಕು. ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಿರಬಹುದು. ಅವಳ ದುಃಖ ಇವನಿಗೆ ಅರ್ಥವಾಗಿರಬಹುದು. ಆದರೆ
ಇವನ ಸಂತಾನ. ಇಗೋ, ಈತನ ಸಾಂತ್ವನವನ್ನ ಸ್ವೀಕರಿಸಲು ಅನ್ನಳು ಆ ದಿನ ತಯಾರಾಗಿರಲಿಲ್ಲ. ಇಷ್ಟು ಕಾಲ ಪ್ರಪಂಚದಲ್ಲಿ ತನ್ನ ವೇದನೆಯನ್ನ ತೋಡಿಕೊಂಡಾಗ ಅದಕ್ಕೆ ಉಪಶಮನ ದೊರೆಯಲಿಲ್ಲ. ಆ ಪ್ರಶ್ನೆಗಳಿಗೆ ಉತ್ತರ ಸಿಗಲಿಲ್ಲ. ಇವಳು ಶಾಪಗ್ರಸ್ತಳೆಂದೇ ಪ್ರಪಂಚ ಆಕೆಯನ್ನ ಬಿಂಬಿಸಿತು. ಅನೇಕ ಬಾರಿ ಸಿಲೋವಾಗೆ ಬಂದಾಗ ಯಾಜಕನ ಬಳಿಯಲ್ಲಿ ಕಾಣಿಕೆ ಅರ್ಪಿಸಿ ನನಗಾಗಿ ಪ್ರಾರ್ಥಿಸು, ನನಗೊಂದು ಮಗುವಾಗಲಿ ಎಂದು ಕೇಳಿಕೊಂಡಿರಬಹುದು. ಯಾವುದೂ ಸಹ ಅವಳ ಜೀವನದಲ್ಲಿ ನಡೆಯದೇ ಇದ್ದಾಗ ಅವಳು ಒಂದು ನಿರ್ಧಾರ ಮಾಡಿ ಎದ್ದು ಸರ್ವೇಶ್ವರನ ಆಲಯ ಕಡೆಗೆ ನಡೆದಳು. ಇನ್ನು ನಾನು ಈ ಪ್ರಪಂಚದ ವ್ಯಕ್ತಿಗಳನ್ನ ನಂಬೋದಿಲ್ಲ, ಈ ಲೋಕದ ವ್ಯಕ್ತಿಗಳನ್ನ ನಂಬೋದಿಲ್ಲ. ಇನ್ನು ಯಾರ ಬಳಿಯಲ್ಲೂ ಹೋಗಿ ನಾನು ನನಗಾಗಿ ಪ್ರಾರ್ಥಿಸಿರಿ ಎಂದು ಯಾರ ಮುಂದೆಯೂ ಕಣ್ಣೀರು ಬಿಡೋದಿಲ್ಲ, ನಾನು ದುಃಖ ತೋಡಿಕೊಳ್ಳೋದಿಲ್ಲ. ಇಗೋ, ನಾನು ಯಾರ ವೈದ್ಯನ ಬಳಿಯೂ ಹೋಗೋದಿಲ್ಲ. ಯಾವ ವೈದ್ಯನಿಂದಲೂ ನನ್ನ ಕಷ್ಟ ಪರಿಹಾರವಾಗೋದಿಲ್ಲ. ನಾನು ನನ್ನ ಸರ್ವೇಶ್ವರನ ಬಳಿಗೆ ಹೋಗ್ತೀನಿ. ಭಾರವಾದ ಹೃದಯದಿಂದ ಎದ್ದು ಸರ್ವೇಶ್ವರನ ಆಲಯದ ಕಡೆ ನಡೆಯುವಾಗ ಈ ಅನ್ನಳ ಹೃದಯದಲ್ಲಿ ನಾನಾ ತರ ಆಲೋಚನೆಗಳುಂಟಾಗಿರಬಹುದು. ಒಂದು ಪ್ರತ್ಯೇಕವಾದ ವಿಶ್ವಾಸ. ನನ್ನ ಪಿತಾಮಹ, ವಿಶ್ವಾಸದ ಪಿತಾಮಹ ಅಬ್ರಹಾಮನಿಗೆ 100 ವರ್ಷದಲ್ಲಿ ಮಕ್ಕಳನ್ನ ಕೊಟ್ಟೆ ಅಲ್ಲ, ಮುದಿ ಪ್ರಾಯದಲ್ಲಿ ಮಕ್ಕಳನ್ನು ಹೆರುವ ಆಶೀರ್ವಾದವನ್ನ ಅನ್ನಳಿಗೆ ಕೊಟ್ಟೆ ಅಲ್ಲ, ಇಸಾಕನಿಗೆ 20 ವರ್ಷ ಮದುವೆಯಾಗಿ 20 ವರ್ಷವಾದರೂ ಮಕ್ಕಳಿಲ್ಲದೆ ಇರುವ ಅವಸ್ಥೆಯಲ್ಲಿ ರೆಬೆಕ್ಕಳಿಗಾಗಿ ಇಸಾಕನು ಪ್ರಾರ್ಥಿಸುವಾಗ ಇಸಾಕಳ ಉದರದಲ್ಲಿ 2 ಮಕ್ಕಳನ್ನಿಟ್ಟೆ ಅಲ್ಲ ಸರ್ವೇಶ್ವರ. ರಾಕೇಲಳ ಉದರದಲ್ಲಿ ಜೋಸೆಫನ್, ರಾಕೇಲಳ ಉದರದಲ್ಲಿ ಇಗೋ ಯಾಕೋಬನ ಮಾತಿನಂತೆ ಅವಳು ಪ್ರಾರ್ಥಿಸಿದಾಗ ರಾಕೇಲಳಿಗೆ ಮಕ್ಕಳ ಸೌಭಾಗ್ಯವನ್ನು ಕೊಟ್ಟೇ ಇಲ್ಲ. ಕರ್ತನೇ, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂದು ಭಾರವಾದ ಹೃದಯದ ವೇದನೆಗಳನ್ನ ಸರ್ವೇಶ್ವರನಿಗೆ ಸಮರ್ಪಿಸುತ್ತಾ ದೇವಾಲಯವನ್ನ ಪ್ರವೇಶಿಸಿರಬಹುದು. ದೇವಾಲಯದಲ್ಲಿ ದುಃಖ ತುಂಬಿ ತನ್ನನ್ನು ಸಮರ್ಪಿಸಿಕೊಳ್ಳಲು ದೇವಾಲಯದಲ್ಲಿ ಆಕೆ ಪ್ರವೇಶಿಸುವ ಸಂದರ್ಭ. 1 ಸಮುವೇಲನ ಗ್ರಂಥ 1ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತಾ ಇದೆ, ಸಿಲೋವಿನಲ್ಲಿ ಅವರ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅನ್ನಳು ಎದ್ದು ಸರ್ವೇಶ್ವರನ ಮಂದಿರಕ್ಕೆ ಬಂದಳು. ಯಾಜಕ ಏಲಿಯನು ಆ ಮಂದಿರದ ದ್ವಾರದ ನಿಲುವು ಪಟ್ಟಿಗಳ ಬಳಿ ಬಂದು ಪೀಠದ ಮೇಲೆ ಕುಳಿತಿದ್ದನು. ನೋಡಿ, ಏಲಿ ಮಹಾಯಾಜಕನು ಆ ನಿಲುವು ಪಟ್ಟಿಗಳ ಬಳಿಯಲ್ಲಿ ಕುಳಿತಿದ್ದನು. ಯಾರು ಗರ್ಭಗುಡಿಗೆ ಹೋಗುವಾಗಿಲ್ಲ. ಯಹೂದ್ಯ ಪದ್ಧತಿಯ ಪ್ರಕಾರ ಎಲ್ಲ ಕಾರ್ಯಗಳನ್ನು ಯಾಜಕನ ಬಳಿಯಲ್ಲೇ ನಿವೇದಿಸಬೇಕು, ಯಾಜಕನಲ್ಲಿಯೇ ಹೇಳಬೇಕು. ಯಾಜಕನಿಗೆ ತನ್ನೆಲ್ಲ ದುಃಖಗಳನ್ನ ಕೊಟ್ಟು ನನಗಾಗಿ ಪ್ರಾರ್ಥಿಸು, ನನಗಾಗಿ ಬಲಿ ಅರ್ಪಿಸು ಎಂದು ಕೇಳಿ ಹಿಂತಿರುಗಬೇಕಾದಂತ ಕಾಲ. ಅಂತದ ಸಂದರ್ಭದಲ್ಲಿಯೂ ಇಲ್ಲಿ ಏಲಿ ಆ ನಿಲುಪಟ್ಟಿಗಳ ಬಳಿ ಕುಳಿತಿದ್ದರೂ ಸಹ ಅನ್ನಳು ಆತನನ್ನ ದಾಟಿ ಹೋಗ್ತಾಳೆ. ಅನ್ನಳು ಬಹು ದುಃಖದಿಂದ ಕಣ್ಣೀರಿಡುತ್ತಾ ಸರ್ವೇಶ್ವರನಲ್ಲಿ ಹೀಗೆಂದು ಪ್ರಾರ್ಥಿಸಿದಳು, ನನ್ನನ್ನು ತಿರಸ್ಕರಿಸದೆ ಕನಿಕರಪಟ್ಟು ನನಗೊಬ್ಬ ಮಗನನ್ನು ಅನುಗ್ರಹಿಸು. ಅವನನ್ನು ಅಮರಣಾಂತರ ನಿಮಗೆ ಅರ್ಪಿಸುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಹರಕೆ ಮಾಡುತ್ತೇನೆ. ಉತ್ತಮವಾದ ಪ್ರಾರ್ಥನೆ. ಅನ್ನಳಂತೆ ನಾವು ಪ್ರಾರ್ಥಿಸಬೇಕು. ಎಷ್ಟೋ ಜನರು ಅನ್ನಳಿಗೆ ನೋವು ಕೊಟ್ಟಿರಬಹುದು. ಇಗೋ, ಅನ್ನಳಿಗೆ ಪೆನ್ನಿನ್ನಳು ಅನೇಕ ಬಾರಿ ಚುಚ್ಚು ಮಾತುಗಳಿಂದ ನೋಯಿಸಿರಬಹುದು. ಈ ಬಲಿ ಪದಾರ್ಥಗಳ ಹಂಚಿಕೆಯಲ್ಲಿ ಗಂಡನ ಅವಳಿಗೆ ಕೊಡುವ ಬಹುಪಾಲು ಸಹ ಈಕೆಗೆ ನೋವಾಗಿರಬಹುದು. ಅನೇಕರು ತಿರಸ್ಕರಿಸಿರಬಹುದು. ಈಕೆಗೆ
ಈಕೆಯ ಹೃದಯದಲ್ಲಿ ತುಂಬಾ ನೋವುಗಳು, ತಿರಸ್ಕಾರದ ನೋವುಗಳು ಹೃದಯ ತುಂಬಿ ಇದ್ದರೂ ಸಹ ಆಕೆ ಯಾರ ಬಗೆಯೂ ಗೊಣಗುಟ್ಟಲಿಲ್ಲ, ಯಾರ ವಿರುದ್ಧವೂ ಮಾತಾಡಲಿಲ್ಲ. ತನ್ನ ಗಂಡನ ವಿರುದ್ಧವಾಗಲಿ, ತನ್ನ ಸವತಿಯ ವಿರುದ್ಧವಾಗಲಿ ಯಾರ ವಿರುದ್ಧವೂ ಮಾತಾಡಿಲ್ಲ. ತನ್ನೇ ನೋವನ್ನು ತೋಡ್ಕೊಂಡು ತನಗೆ ಅಂಟಿರುವ ಕಳಂಕದಿಂದ ತೊಳೆಯಲು ನೀನು ಶಕ್ತನು ಎಂದು ದೇವರನ್ನ ನಂಬಿದಳು. ದೇವರಲ್ಲಿ ಪರಿಪೂರ್ಣ ವಿಶ್ವಾಸ ಇಟ್ಲು. ಈ ಪ್ರಪಂಚದಲ್ಲಿ ನಾನು ಏನು ಕೇಳಿದರೂ ಕೊಡ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ, ಆದರೆ ನಾನು ಕೇಳುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅಧಿಕವಾದದನ್ನು ದೇವರು ಶಕ್ತರು ಎಂದು ನಂಬಿ ದೇವರ ಆಲಯದಲ್ಲಿ ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸಿದಳು. ಏ ಸರ್ವೇಶ್ವರ, ನನ್ನನ್ನು ಪಾರಂಬರಿಸು, ನನಗೊಬ್ಬ ಗಂಡು ಮಗನನ್ನ ಕೊಡು, ಮರಣ ಪರ್ಯಾಂತರ ನಿನಗೆ ಶಾಶ್ವತವಾಗಿ ನಿಮ್ಮ ಸೇವಕನಾಗಿ ನಾನು ಸಮರ್ಪಿಸುತ್ತೇನೆ. ಇದಾಗಿದೆ ಕಾಣಿಕೆ. ನೀ ನನಗೆ ಕೊಡು, ನಾನು ನಿನಗೆ ಕೊಡ್ತೀನಿ. ನನ್ನ ಕಳಂಕವನ್ನು ಮಾತ್ರ ತೊಡೆದು ಹಾಕು. ನನಗೆ ತಾಯಿತನದ ಸೌಭಾಗ್ಯವನ್ನ ಕೊಟ್ಟು ಬಂಜೆ ಎಂಬುವ ಕಳಂಕದಿಂದ ತಾಯಿ ಎಂಬುವ ಉನ್ನತವಾದ ಆಶೀರ್ವಾದವನ್ನು ನನಗೆ ದಯಪಾಲಿಸು. ನಂಬಿಕೆ ಇಟ್ಟಳು. ಕೀರ್ತನೆ ಗ್ರಂಥದಲ್ಲಿರುವ 127ನೇ ಅಧ್ಯಾಯ 3ನೇ ವಾಕ್ಯದಲ್ಲಿರುವಂತೆ, ಇಗೋ ನಾನು ಕೊಡುವ ಸಿರಿ ಸಂಪತ್ತು ಪುತ್ರ ಸಂತಾನ. ದೇವರ ಸಿರಿ ಸಂಪತ್ತಾದ ಪುತ್ರ ಸಂತಾನಕ್ಕಾಗಿ ಆತುರದಳು, ಕಣ್ಣೀರಿಟ್ಟು ಪ್ರಾರ್ಥಿಸಿದಳು. ತನ್ನ ಹೃದಯವನ್ನ ದೇವರಿಗೆ ಸಮರ್ಪಿಸಿದಳು. ತನ್ನ ದುಃಖವನ್ನ ಸಮರ್ಪಿಸಿ ತನ್ನ ಕಣ್ಣೀರಿನಿಂದ ಕರ್ತನಲ್ಲಿ ಮೊರೆ ಇಟ್ಟಳು. ಮೊರೆ ಇಟ್ಟು ಪ್ರಾರ್ಥಿಸುವಾಗ ಇಗೋ ಅವಳು ಜೋರಾಗಿ ಪ್ರಾರ್ಥಿಸದೆ ಹೃದಯದಲ್ಲಿ ಪ್ರಾರ್ಥಿಸುವಾಗ, ವೇದನೆ ತುಂಬಿ ಎಲ್ಲವನ್ನ ಸಮರ್ಪಿಸುವಾಗ ತುಟಿಗಳು ಮಾತ್ರ ಅಳ್ಳಾಡ್ತಾ ಇರುವಂತ, ಚಲಿಸುವಂತ ಸಂದರ್ಭ. ಏಲಿ ಇವಳನ್ನ ದೃಷ್ಟಿಸಿ ನೋಡ್ತಾನೆ. ಏಲಿ ಇವಳನ್ನ ನೋಡಿ, ಇಷ್ಟೊತ್ತು ಇವಳು ಏನು ಮಾಡ್ತಾ ಇದ್ದಾಳೆ, ಇವಳು ಏನಾದ್ರೂ ಕುತನದಿಂದ ಬಂದಿದ್ದಾಳು. ಏಲಿ ಬಂದು ಅನ್ನಳನ್ನ ಕೇಳ್ತಾನೆ, ರಾತ್ರಿ ಕುಡಿದಿರುವ ದ್ರಾಕ್ಷರಸದ ಹಮ್ಮಲು ಇನ್ನೂ ಇಳಿಲಿಲ್ಲವೇ? ಹಾಲೆಲೂಯ. ಅನವಲವಿನ ಸಹೋದರ ಸಹೋದರಿ, ನೋಡಿ ಇಲ್ಲಿ ಏಲಿ ಮಹಾಯಾಜಕನು ಅನೇಕ ವರ್ಷಗಳಿಂದ ಆತನ ಕುಟುಂಬ ಸರ್ವೇಶ್ವರನ ಸೇವೆ ಮಾಡ್ತಾ ಇರೋರು. ವೇದನೆ ತುಂಬಿದ್ದ ಒಬ್ಬ ಭಕ್ತಳು ದೇವರಲ್ಲಿ ತನ್ನನ್ನ ಸಮರ್ಪಿಸಿಕೊಂಡು ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ಈ ಲೋಕದ ವ್ಯಕ್ತಿಗಳಾಗಿರುವಂತಹ ಅನೇಕರು ನಮ್ಮನ್ನ ಛೇಡಿಸಬಹುದು, ನಮಗೆ ಇಲ್ಲ ಸಲ್ಲದಂತೆ ವ್ಯಥೆ ಮೂಡಿಸಬಹುದು. ಹೀಗೆ ಎಲಿಯಂತೆ ಪ್ರಶ್ನಿಸಿರಬಹುದು ನಮ್ಮನ್ನ. ಈ ಯಾವುದಕ್ಕೂ ನಾವು ತಲೆ ಕೆಡಿಸಿಕೊಳ್ಳದೆ ಅನ್ನಳಂತೆ ದೃಢ ವಿಶ್ವಾಸದಲ್ಲಿ ನಮ್ಮನ್ನ ಸಮರ್ಪಿಸಿ ಪ್ರಾರ್ಥಿಸಬೇಕು. ಅನ್ನಳು ಏಲಿಗೆ ಉತ್ತರ ಕೊಡ್ತಾಳೆ, ಇಲ್ಲ ಸ್ವಾಮಿ, ನಾನು ಕುಡಿದಿಲ್ಲ, ನಾನು ಬಹಳ ದುಃಖ ಪೀಡಿತಳು, ದ್ರಾಕ್ಷರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿದವಳಲ್ಲ. ನನ್ನ ಮನವೇದನೆಯನ್ನು ಸರ್ವೇಶ್ವರನ ಮುಂದೆ ತೋಡಿಕೊಳ್ಳುತ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ಏಲಿಗೆ ಹೇಳ್ತಾ ಇದ್ದಾಳೆ, ನನ್ನ ಮನವೇದನೆಯನ್ನ ಸರ್ವೇಶ್ವರನ ಮುಂದೆ ತೋಡಿಕೊಳ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಕ್ಷಣ ನಾವು ಆಲೋಚಿಸೋಣ. ನಮ್ಮ ಮನವೇದನೆಗಳನ್ನ, ನಮ್ಮ ಜೀವನದ ನಿರಾಸೆಗಳನ್ನ, ದುಃಖಗಳನ್ನ ನಾವು ಯಾರ ಮುಂದೆ ನಿವೇದಿಸುತ್ತಿದ್ದೇವೆ? ಯಾರ ಮುಂದೆ ನಮ್ಮನ್ನ ಅರ್ಪಿಸುತ್ತಿದ್ದೇವೆ? ನಮ್ಮ ಕಣ್ಣೀರು ಯಾರ ಮುಂದೆ ನಾವು ಸುರಿಸುತ್ತಿದ್ದೇವೆ? ಆಲೋಚಿಸಬೇಕು. ಸರ್ವೇಶ್ವರನ ಮುಂದೆಯೋ, ಏನು ಆಗದೇ ಇರುವ ಮನುಷ್ಯರ ಮುಂದೆಯೋ ನಾವು ಆಲೋಚಿಸಬೇಕು. ಅಸಾಧ್ಯವಲ್ಲವೂ ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯವಾದ ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸುವಾಗ ನಿನ್ನ ಪ್ರಾರ್ಥನೆಗೆ 100 ಪಟ್ಟು ಉತ್ತರ ದೇವರಿಂದ ದೊರೆಯುತ್ತೆ ವಿನಃ ಲೋಕದ ವ್ಯಕ್ತಿಗಳಿಂದ ಅಲ್ಲ, ಲೋಕದ ಆಶ್ರಯದಿಂದ ಅಲ್ಲ. ಅನ್ನಳಂತೆ ನೀನು ಪ್ರಾರ್ಥಿಸು, ಅನ್ನಳಂತೆ ನಿನ್ನ ವಿಶ್ವಾಸ ಪ್ರಕಟಪಡಿಸು. ಅನ್ನಳ ಪ್ರಾರ್ಥನೆ
ಮನವೇದನೆ ತುಂಬಿದ ಪ್ರಾರ್ಥನೆ ಎಂಬುದಾಗಿ ಆಕೆ ಹೇಳ್ತಾಳೆ. ನನ್ನ ಮನವೇದನೆಗಳನ್ನೆಲ್ಲ ಸರ್ವೇಶ್ವರನಿಗೆ ಅರ್ಪಿಸ್ತಾ ಇದ್ದೀನಿ. ಹಾಲೆಲೂಯ. ನಾನು ನೀನು ಸರ್ವೇಶ್ವರನ್ನ ಹತ್ತುಕೊಳ್ಳಬೇಕು. ನನ್ನ ಪ್ರಾರ್ಥನೆಗೆ ಸದುತ್ತರ ಕೊಡುವ ಆ ದೇವನಲ್ಲಿ ಆಶ್ರಯಿಸಿಕೊಳ್ಳಬೇಕು. ಮನವೇದನೆಗಳು, ದುಃಖಗಳನ್ನ ನಾನು ಸಮರ್ಪಿಸುವಾಗ ಮುರಿದ ಹೃದಯವು ದೇವನೊಲಿಯುವ ಮಂದಿರವಾಗಿದೆ. ದೇವರು ಮುರಿದ ಹೃದಯಕ್ಕೆ ಸಾಂತ್ವನ ಕೊಡುವವರಾಗಿದ್ದಾರೆ, ದುಃಖಿತರಿಗೆ ಸಾಂತ್ವನವಾಗಿದ್ದಾರೆ. ಆತನು ಸದಾ ನಮ್ಮೊಂದಿಗೆ ಇರುವವನಾಗಿದ್ದಾನೆ. ಆತನನ್ನ ನಾವು ಆಶ್ರಯಿಸಿಕೊಳ್ಳೋಣ. ಅನ್ನಳತೆ ಸರ್ವೇಶ್ವರನ ಮುಂದೆ ನಾವು ನಿವೇದಿಸೋಣ. ನಮ್ಮ ಜೀವಿತವನ್ನು ಅರ್ಪಿಸೋಣ. ಜೀವಿತ ಕಾಲವೆಲ್ಲ ಸರ್ವೇಶ್ವರನಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತಾ ನಾವು ಲೋಕದ ಯಾವ ವ್ಯಕ್ತಿಗಳನ್ನು ಆಶ್ರಯಿಸಿಕೊಳ್ಳದೆ, ಲೋಕದ ವ್ಯಕ್ತಿಗಳ ಮಾತಿನಲ್ಲಿ ವಿಶ್ವಾಸವಿಡದೆ, ಸರ್ವೇಶ್ವರನಲ್ಲಿ ವಿಶ್ವಾಸವಿಟ್ಟು ಪ್ರಾರ್ಥಿಸೋಣ. ಅನ್ನಳು ಹೇಳಿದ ಮಾತು ಕೇಳಿ ಹೇಳ್ತಾನೆ, ಹೋಗು ನಿನ್ನ ಪ್ರಾರ್ಥನೆ ಸರ್ವೇಶ್ವರನಿಗೆ ಮುಟ್ಟಿದೆ. ಪ್ರೈಸ್ ಲಾರ್ಡ್, ಆಮೆನ್. ಸರ್ವೇಶ್ವರನಿಗೆ ಮುಟ್ಟಿದೆ. ಆ ಸರ್ವೇಶ್ವರನಿಗೆ ನನ್ನ ಪ್ರಾರ್ಥನೆ ಮುಟ್ಟಬೇಕು. ಆ ಪ್ರಾರ್ಥನೆ ಮುಟ್ಟಿದೆ. ಆಕೆಗೆ ತಾಯ್ತನದ ಸೌಭಾಗ್ಯವನ್ನ ಕೊಟ್ಟರು. ತಾಯ್ತನದ ಸೌಭಾಗ್ಯವನ್ನ ಕೊಟ್ಟು ಆಕೆ ಒಂದು ಗಂಡು ಮಗುವಿಗೆ ತಾಯಿಯಾದಳು. ಆ ಮಗುವಿಗೆ ಸಮುವೇಲನೆಂದು ಹೆಸರಿಟ್ಟು ಆತನನ್ನ ಮರಣ ಪರ್ಯಂತರ ದೇವರಿಗೆ ಸಮರ್ಪಿಸಿದಳು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಅದಾದ ನಂತರವೂ ದೇವರು ಅವಳಿಗೆ ಮಕ್ಕಳನ್ನ ಕೊಟ್ಟು ಆಶೀರ್ವದಿಸಿದರು. ನನ್ನೀ ಕೇಳಿದ ಒಂದಾದರೆ ದೇವರ ಯೋಜನೆ ಹಲವಾರಾಗಿದೆ. ದೇವರು ನಮ್ಮನ್ನು ಅನುಗ್ರಹಿಸುವವರಾಗಿದ್ದಾರೆ. ನವಲವಿನ ಸಹೋದರ ಸಹೋದರಿಯರೇ, ಮಕ್ಕಳಿಲ್ಲ ಎಂದು ಕೊರಗಬೇಡ್ರಿ. ಗಂಡನ ಪ್ರೀತಿ ಇಲ್ಲ ಎಂದು ಕೊರಗಬೇಡ್ರಿ. ನಮ್ಮನ್ನ ಈ ಲೋಕದ ಜನರು ತಿರಸ್ಕರಿಸಿ ನೋಯಿಸ್ತಾ ಇದ್ದಾರೆ ಎಂದು ಕೊರಗಬೇಡ್ರಿ. ಯಾಕಂದ್ರೆ ನಾವು ಆಶ್ರಯಿಸಿಕೊಳ್ಳುವ ದೇವರು ನಮ್ಮನ್ನ ಎಂದಿಗೂ ಕೈ ಬಿಡೋದಿಲ್ಲ. ನಮ್ಮ ಎಲ್ಲ ಆಲೋಚನೆಗಳನ್ನು ದೇವರಿಗೆ ಸಮರ್ಪಿಸಿರಿ. ಅನ್ನಳ ಪ್ರಾರ್ಥನೆಯನ್ನು ಆಲಿಸಿದ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುವರು. ಈ ಸಮಯದಲ್ಲಿ ಈ ವಚನವನ್ನು ಆಲಿಸುತ್ತಿರುವ ಎಲ್ಲ ಕುಟುಂಬಗಳನ್ನ ಪರಿಶುದ್ಧ ದೇವರೇ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇವೆ. ಮಕ್ಕಳಿಲ್ಲದೆ ಇರುವ ದಂಪತಿಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ. ಕರ್ತನೆ, ಅನೇಕ ಕುಟುಂಬಗಳಲ್ಲಿ ಮಕ್ಕಳಿಲ್ಲದೆ ಮನವೇದನೆಯಲ್ಲಿಯೂ ವ್ಯಥೆಯಲ್ಲಿಯೂ ಇರುವ ಎಲ್ಲ ಹೆಣ್ಣು ಮಕ್ಕಳನ್ನ ಕುಟುಂಬಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಕರ್ತನೆ, ನೀವು ಮಕ್ಕಳನ್ನ ಕೊಡುವವರಾಗಿದ್ದೀರಿ. ನೀವೇ ಮಕ್ಕಳನ್ನ ಕೊಟ್ಟು ತಾಯ್ತನದ ಸೌಭಾಗ್ಯವನ್ನ, ತಂದೆ ಎಂಬುವ ಅಧಿಕಾರವನ್ನ ನಮಗೆ ಕೊಡುವವರಾಗಿದ್ದೀರಿ. ಕರ್ತನೆ, ನೂರಾರು ಕುಟುಂಬಗಳಲ್ಲಿ ಮಕ್ಕಳಿಲ್ಲದೆ ವೇದನೆ ಪಡುತ್ತಿರುವಂತ ಎಲ್ಲ ಸಹೋದರಿಯರನ್ನು, ಕುಟುಂಬಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಅನ್ನಳನ್ನು ಆಶೀರ್ವದಿಸಿದ ಹಾಗೆ, ಅನ್ನಳ ಉದರದಲ್ಲಿ ಮಕ್ಕಳನ್ನಿಟ್ಟ ಹಾಗೆ, ಈ ಮಕ್ಕಳಿಲ್ಲದ ದಂಪತಿಗಳ ಪ್ರಾರ್ಥನೆಯನ್ನು ಆಲಿಸಿ ಅವರೆಲ್ಲರಿಗೂ ಮಕ್ಕಳ ಸೌಭಾಗ್ಯವನ್ನು, ತಂದೆ ತಾಯಿಯಾಗುವ ಕೃಪೆಯನ್ನ ಅವರಿಗೆ ಒದಗಿಸಿಕೊಡಿರಿ ಎಂದು ಯೇಸು ಕ್ರಿಸ್ತರ ನಾಮದಲ್ಲಿ ಎಲ್ಲರನ್ನ ಒಪ್ಪಿಸಿಕೊಡುತ್ತಾ ಪ್ರಾರ್ಥಿಸುತ್ತೇನೆ. ಜೀವದ ಒಡೆಯನೇ, ಆಮೇನ್.